ನನಗೆ ಇಷ್ಟವಾಗಿರೋ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಬಂಡವಾಳ ಬೇಕೇ ಬೇಕು. ನಿಮ್ಮನ್ನ ಕೇಳಕ್ಕಾಗದೆ ಈ ಥರ ಮಾಡಿದೆ. ಬಂಡವಾಳ ಬೇಕು ಅಂದ್ರೆ ಶತ್ರು ಬಾಗಿಲಿಗೆ ಹೋಗಿ ಕೇಳಬೇಕಾ? ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂದ್ರೆ ಶತ್ರು ಆಶ್ರಯ ಬೇಕಾ? ನಮ್ಮೆಲ್ಲರ ಮರ್ಯಾದೆ ತೆಗಿಬೇಕಾ? ವಿರಾಟ್, ಏನ್ ನೀನ್ ಹೇಳ್ತಿರೋದು? ಸಾರ್ ಬಿಸ್ನೆಸ್ ಮಾಡಬೇಕು, ಅದಕ್ಕೆ ಲೋನ್ ಬೇಕು. ಲೋನ್ ಬೇಕು ಅಂದ್ರೆ ಶ್ಯೂರಿಟಿ ಬೇಕು. ಅದಕ್ಕೆ ಶ್ಯೂರಿಟಿ ಇವ್ರ ಅತ್ತೆ ಹಾಕ್ತಾ ಇದಾರಂತಮ್ಮ. ಅಪ್ಪ, ಅಮ್ಮ, ಅಣ್ಣ ಎಲ್ಲರೂ ಇವನಿಗೆ ಶತ್ರುಗಳಾಗ್ಬಿಟ್ಟಿದ್ದಾರೆ. ನಾವೆಲ್ಲ ಸತ್ತು ಹೋಗ್ಬಿಟ್ಟಿದೀವಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ಆ ಸುನಂದ ಅವ್ರ ಸಪೋರ್ಟ್ ತಗೊಂಡಿದ್ದಾನೆ. ನಮ್ಮನ್ನ ತಲೆ ಕೆಟ್ಟೋರ್ ತರ, ಕೈಲಾಗ್ದಿರೋರ್ ತರ ಮಾಡ್ಬಿಟ್ಟ ಇವನು. ಎಂತ ಕೆಲ್ಸ ಮಾಡ್ಬಿಟ್ಯೋ? ನಿನಗ್ಯಾಕೋ ಬಂತು ಇಂಥ ಯೋಚನೆ? ನಿನಗೆ ನಮ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗೋದು ಇಷ್ಟ ಇಲ್ಲ ಅಂದಿದ್ರೆ ಹೋಗ್ಲಿ, ನೀನು ಸ್ವಂತವಾಗಿ ಬಿಸ್ನೆಸ್ ಮಾಡ್ಬೇಕು ಅಂತಿದ್ರೆ ಒಂದೇ ಒಂದು ಮಾತು ನನಗೆ ಹೇಳಿದಿದ್ರೆ ನಿಮ್ಮಣ್ಣನಿಗೆ ಹೇಳಿ ಆ ದುಡ್ಡನ್ನ ನಾವೇ ಕೊಡ್ತಾ ಇದ್ವಲ್ಲೋ. ಅದು ಕೂಡ ನಿನಗಿಷ್ಟ ಇಲ್ಲ ಅಂದರೆ ಯಾರೋ ಒಬ್ರು ಬಂದು ಶ್ಯೂರಿಟಿಗೆ ಸಿಗ್ನೇಚರ್ ಹಾಕ್ತಾ ಇರಲಿಲ್ವೇನೋ? ಆದರೆ ನೀನು ನಿಮ್ಮ ಅತ್ತೆ ಹತ್ರ ಕೈ ಚಾಚೋದು ಅಂದ್ರೆ ಏನು? ಯಾಕೆ ಅಂದ್ರೆ ಏನ್ ಹೇಳ್ತೀರಾ ಅಪ್ಪ? ಜೊತೆಯಲ್ಲಿ ಹುಡ್ದವ್ರಿಗಿಂತ ಇವತ್ತು ಬಂದವಳೆ ಜಾಸ್ತಿ ಆಗೋದ್ಲಾ? ಹೆತ್ತ ನಿಮಗಿಂತ ಹೆಣ್ಣು ಕೊಟ್ಟಿರೋ ಅತ್ತೆ ಮನೆಯವರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅವನಿಗೆ. ನಾನು ಆ ಥರ ಅನ್ಕೊಳ್ಳಿಲ್ಲ. ಅಷ್ಟಕ್ಕೂ ನಾನು ನಮ್ಮ ಅತ್ತೆಗೆ ಈ ವಿಷಯ ಹೇಳೇ ಇಲ್ಲ. ಅವರಿಗೆ ಹೇಗೆ ಗೊತ್ತಾಯ್ತೋ ನನಗಂತೂ ಗೊತ್ತಿಲ್ಲ. ಇದರಲ್ಲಿ ಅವ್ರ ಇನ್ವಾಲ್ವ್ಮೆಂಟೇ ಇಲ್ಲ ಅಣ್ಣ. ನೀನ್ ಹೇಳ್ದೆ ಹೋದ್ರೆ ನಿನ್ನ ಹೆಂಡತಿ ಆದ್ರೂ ಹೇಳಿರ್ಬೇಕು. ನಮಗೆ ಎಷ್ಟು ಬಿಸ್ನೆಸ್ ಇದೆ ಅಂತ ನಿನಗ್ ಗೊತ್ತು, ನಿನ್ ಹೆಂಡತಿ ಕೂಡ ಗೊತ್ತು. ಆದ್ರೂ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡು ಅಂತ ಹೇಳೋದನ್ನ ಬಿಟ್ಟು ಸ್ವಂತವಾಗಿ ಬಿಸ್ನೆಸ್ ಮಾಡು ಹೇಗೆ ಎನ್ಕರೇಜ್ ಮಾಡ್ತಿದ್ದಾಳೆ ನೋಡು. ಅವ್ರ ಅಮ್ಮಗೆ ಹೇಳಿ ಶ್ಯೂರಿಟಿ ಸಿಗ್ನೇಚರ್ ಹೇಗೆ ಹಾಕ್ಸ್ಬೇಕು ಅಂತ ನೋಡ್ತಿದ್ದಾಳೆ. ಅಂದ್ರೆ ಇಷ್ಟು ವರ್ಷ ಅನ್ಯೋನ್ಯವಾಗಿದ್ದ ನಮ್ಮ ಮಧ್ಯೆ ಸ್ವಂತ ಅನ್ನೋ ಮಾತು ತಗೊಂಡು ಬಂದು ಬೇರೆ ಬಿಸ್ನೆಸ್ ಜೊತೆಗೆ ಮನುಷ್ಯರು ಈ ಮನೆ ಎಲ್ಲ ಬೇರೆ ಅಂತ ಹೇಳಕ್ ಪ್ರಯತ್ನ ಮಾಡ್ತಿದ್ದಾಳ? ಇಲ್ಲ ಈ ಮನೆ ಹೊಡಿಯೋಕ್ ನೋಡ್ತಿದ್ದಾಳ?